ಜಾಗತಿಕ ತಾಪಮಾನ ಯಾವ ರೀತಿ ಏರುಪೇರಾಗಿದೆಯೋ ಹಾಗೆ ನಮ್ಮ ಸುತ್ತಲೂ ಆಗುತ್ತಿರುವ ಏರುಪೇರುಗಳು ನಮ್ಮೆಲ್ಲರಿಗೂ ಕಾಣಿಸುತ್ತಿದೆ. ಕೆಲವು ಕಡೆಗಳಲ್ಲಿ ನಾವು ಭರಿಸಲಾಗದಂತಹ ಬಿರುಬಿಸಿಲು ಬೇಸಿಗೆ ನಮ್ಮನ್ನು ಕಾಡುತ್ತಿದ್ದರೆ, ಇನ್ನೊಂದು ಕಡೆಯಲ್ಲಿ ಮಲೆನಾಡಿನಲ್ಲಿ ಇದ್ದಕ್ಕಿದ್ದಂತೆ ಧೋ ಎಂದು ಮಳೆ ಸುರಿಯುತ್ತಿದೆ. ಬಹು ಸಹಜವಾಗಿ ರಾಜಕೀಯವೂ ಹಾಗೆಯೇ ಇದ್ದಂಗಿದೆ. ಕಾರಣ ಅವರೇ ಹೇಳುವಂತೆ ಅದು ನಿಂತ ನೀರಲ್ಲ, ಹರಿಯುತ್ತಾ ಇರುತ್ತದೆ. ಇಂತಹ ಹವಾಮಾನವನ್ನು ಇಟ್ಟುಕೊಂಡಿರುವ ದೇಶದ ರಾಜಕಾರಣ, ಅದರಲ್ಲೂ ಕರ್ನಾಟಕದ ರಾಜಕಾರಣ ಇವತ್ತು ಇನ್ನೊಂದು ಹಂತವನ್ನು ತಲುಪಿದೆ. ಬಿಜೆಪಿ ಇಲ್ಲಿಯವರೆಗೆ 267 ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿ 63 ಹಾಲಿ ಸದಸ್ಯರಿಗೆ ಟಿಕೆಟನ್ನು ನಿರಾಕರಿಸಿದೆ. ಇದರಲ್ಲಿ ರಾಜ್ಯದ 9 ಮಂದಿ ಸೇರಿದ್ದಾರೆ. ಆಗಲೇ ನಾನು ಹೇಳಿದೆ, ಅದರಲ್ಲಿ ಕೆಲವರಿಗೆ ಸನ್ಸ್ಟ್ರೋಕ್ ಆಗಿದೆ, ಕೆಲವರಿಗೆ ಮೇಘಸ್ಫೋಟವಾಗಿದೆ, ಕೆಲವರಿಗೆ ದಿಢೀರ್ ಪ್ರವಾಹ ಫ್ಲಡ್ ಬಂದು ಕೊಚ್ಚಿಕೊಂಡು ಹೋದ ಅನುಭವವಾಗ್ತಾ ಇದೆ ಅಂತ ಹೇಳಿ. ಸಹಜವಾಗಿ ಆಗ್ಬೋದು. ಅದೇನು ವಿಪರೀತವಾದರೆ ಹವಾಮಾನ, ಭೂಮಿ ನಡುಗುತ್ತದೆ, ಅಗ್ನಿ ಪರ್ವತ ಉಕ್ಕುತ್ತದೆ, ಅಥವಾ ವೆದರ್ ಹಾಳಾದರೆ, ಸಿಂಪಲ್ ವೆದರ್ ಹಾಳಾದರೆ ಗುಡುಗು ಮಿಂಚು ಸಿಡಿಲು. ಆ ಗುಡುಗು ಮಿಂಚು ಸಿಡಿಲಿನ ರೂಪವಾಗಿ ಈಶ್ವರಪ್ಪನವರು ಎದ್ದು ನಿಂತಿದ್ದಾರೆ. ಅವರನ್ನು ಮನವೊಲಿಸುವ ನೆಪದಲ್ಲಿ ಒಂದಿಷ್ಟು ನಾಯಕರು ಸಭೆಯನ್ನು ಮಾಡಿದ್ದರೂ ಅವರು ಬಗ್ಗಿದಂತೆ ಕಾಣಿಸುತ್ತಿಲ್ಲ. ಈಶ್ವರಪ್ಪ ಜೊತೆ ಸರಿ ಮಾಡಿ ಎಲ್ಲವನ್ನು ಮಾತಾಡ್ತೀನಿ, ಅವರ ಪುತ್ರನಿಗೆ MLC ಕೊಡಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅಂತ ಯಡಿಯೂರಪ್ಪ ಹೇಳಿದ್ರೆ, ಅದನ್ನು ಕೇಳುವ ಸ್ಥಿತಿಯಲ್ಲಿ ಈಶ್ವರಪ್ಪನವರು ಇದ್ದಂತಿಲ್ಲ. ರಾಜಕಾರಣದಲ್ಲಿ ಸಿಕ್ಕಿದಾಗ ಸೀರುಂಡೆ, ಇಲ್ಲದಿದ್ದರೆ ಬಿಕನಾಸಿ, ಅದನ್ನು ಜ್ಞಾಪಕ ಇಟ್ಕೋಬೇಕು. ಆ ಕ್ಷಣಕ್ಕೆ ತಲೆಮಾಸಿ ತಲೆ ಸವರಿ ಪಕ್ಕಕ್ಕೆ ತಳ್ಳಿದರೆ ಆಮೇಲೆ ನೋಡ್ಕೊಳ್ಳೋಣ ಏನಾಗತ್ತೆ ಅನ್ನೋದನ್ನು. ಅದು ಈಶ್ವರಪ್ಪನವರಿಗೆ ಗೊತ್ತಿಲ್ಲವೋ? ಅದು ಶಿವಮೊಗ್ಗ ಅಖಾಡದಿಂದ ಬಂದು ಸದಾಕಾಲ ಯಡಿಯೂರಪ್ಪನವರ ನೆರಳಿನಲ್ಲೇ ನೋಡಿಕೊಂಡು ಬಂದಿರೋರ್ಗೆ ಅದು ಗೊತ್ತಾಗಲ್ವಾ? ಅವ್ರು ಒಪ್ತಾ ಇಲ್ಲವಂತೆ. ಆ್ಯಸ್ ಆನ್ ಟುಡೇ, ನಾಳೆ ಗೊತ್ತಿಲ್ಲ. ನನ್ನ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಮೋಸ ಮಾಡಿದ್ದಾರೆ. ಗುಡುಗು ಭಾಗ 1. ಶಿವಮೊಗ್ಗದಿಂದ ಕಣಕ್ಕಿಳಿಯುವಂತೆ ತಮಗೆ ಬೆಂಬಲಿಗರ ಒತ್ತಡವಿದೆ. ಮಿಂಚು ಭಾಗ 2. ಈ ಮೂಲಕ ಯಡಿಯೂರಪ್ಪನವರ ಪುತ್ರನ ವಿರುದ್ಧವೇ ಶಿವಮೊಗ್ಗೆಯಿಂದ ಸ್ಪರ್ಧಿಸುವ ಕೆಲಸಕ್ಕೆಯೋ ಆಲೋಚನೆಗೆ ಅವರು ಕೆಲಸ ಕೊಟ್ಟಿದ್ದಾರೆ. ಈ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರು ಮಧ್ಯಪ್ರವೇಶ ಮಾಡುತ್ತಿದ್ದಾರೆ. ಕಾರಣ, ಹಾವೇರಿಯಿಂದ ಹುಟ್ಟಿರುವ ಈ ಸಮಸ್ಯೆಗೆ ನಾನೂ ಭಾಗಶಃ ಜವಾಬ್ದಾರಿ ಇರಬಹುದು ಅಂಥೇಳಿ ಯಡಿಯೂರಪ್ಪನವರನ್ನು ದೂರುವುದು ಸರಿಯಲ್ಲ, ಇದು ಕೇಂದ್ರದ ನಿರ್ಧಾರ ಅಂದಿದ್ದಾರೆ. ಹಾಗೆ ನೋಡಿದರೆ ಹಾವೇರಿಯಲ್ಲಿ ಉದ್ಭವವಾದರೂ ಈಶ್ವರಪ್ಪನವರ ಕೋಪ ತಾಪವೆಲ್ಲ ಹೆಡೆ ಎತ್ತಿ ನಿಂತಿರುವುದು ಶಿವಮೊಗ್ಗದಲ್ಲಾಗೋಗಿದೆ. ಹಾಗಾಗಿ ಅಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ನಾಳೆ ಈಶ್ವರಪ್ಪನವರು ಬೆಂಬಲಿಗರ ಸಭೆ ಕರ್ಕೊಂಡಿದ್ದಾರೆ. ಮುಂದಿನ ತೀರ್ಮಾನ ಮಾಡೋಣ ಅಂತ ಇದ್ದಾರೆ. ತೀರ್ಮಾನ ಏನು ಬೇಕಾದ್ರೂ ಇರಬಹುದು. ಕೆಲವೊಮ್ಮೆ ಹಾವೇನು ಮಾಡುತ್ತೆ ನಾಗರಾವು ಅಂತಂದರೆ, ತನ್ನ ಮುಂದೆ ಯಾರಾದರೂ ಬಂದರೆ ಅದಕ್ಕೆ ಕಚ್ಚಬೇಕು ಅಂತಿರಲ್ಲ, ನನಗೆ ತೊಂದರೆ ಕೊಟ್ಟು ಬಿಡ್ತಾರೇನೋ ಅಂತ ಎಡೆ ಎತ್ತಿ ನಿಂತ್ಕೊಂಡ್ಬಿಡುತ್ತೆ. ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೆ ಗೊತ್ತಾದ ಮೇಲೆ ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ. ಈಗ ಎಡೆ ಎತ್ತಿ ನಿಂತಿರುವವರು ಏನು ಮಾಡ್ತಾರೋ ನಾಳೆ ಗೊತ್ತಿಲ್ಲ. ಕಾರಣ, ಹವಾಮಾನದಲ್ಲೂ ಅಷ್ಟೇ ನಿರಂತರವಾಗಿ 24 ಗಂಟೆ 365 ದಿನ ಗುಡುಗು ಮಿಂಚು ಸಿಡಿಲು ಬರಲಿಕ್ಕೆ ಸಾಧ್ಯವೇ? ಇಲ್ವಲ್ಲ. ಬಂದು ಹೋಗಬೇಕು. ಮೋಡ ಮಾಯ ಆಗಬೇಕು, ಮತ್ತು ನೀಲಿ ಆಕಾಶ ಬರಬೇಕು. ಹಾಗಾಗಿ ನಾಳೆ ಆದರೂ ಗೊತ್ತಿಲ್ಲ. ಈ ಮಧ್ಯೆ ಕಾಂಗ್ರೆಸ್ ಸೇರುವ ವದಂತಿಯನ್ನು ಹರಿಬಿಟ್ಟಿದ್ದರು ಸದಾನಂದ ಗೌಡರ ಬಗ್ಗೆ. ಅವರು ಕೂಡಲೇ ಅದಕ್ಕೊಂದು ರಿಪ್ಲೈ ಹಾಕ್ಬಿಟ್ರು. ಈ ರೀತಿ ಹಬ್ಬಿಸಿದ್ದಾರೆ, ಹಬ್ಬಿಸುತ್ತಿರುವವರೆಲ್ಲ ದೇಶದ್ರೋಹಿಗಳು ಅಂತ ಹೇಳಿಬಿಟ್ಟರು. ಅಲ್ಲಿಗೆ ಮುಗೀತು ಕತೆ. ಅದು ಧಾರವಾಡದ ಸಿಕ್ಕಿಲ್ಲವೆಂದೋ ಅಥವಾ ಅವರಿಗೆ ಹೇಳಿದ್ದು ಜಾರಿಗೆ ಬಂದಿಲ್ಲವೆಂದೋ ಶೆಟ್ಟರರು ಸ್ವಲ್ಪ ಬೇಜಾರಾಗಿ ಬೆಂಗಳೂರು ಕಡೆಗೆ ಬಂದಿದ್ದಾರಂತೆ. ಬೆಳಗಾವಿ ಲಿಸ್ಟಲ್ಲಿ ಶೆಟ್ಟರ್ ಅವರ ಹೆಸರಿದೆ. ಸಿಕ್ಕರೆ ಸಂತೋಷ ಅಂತ ಪ್ರಹ್ಲಾದ್ ಜೋಶಿ ಹೇಳ್ಕೊಂಡಿದ್ದಾರೆ. ರೈಟ್, ಇನ್ 5 ಸ್ಥಾನ ಇದೆ ಕ್ಷೇತ್ರ ಬಿಜೆಪಿಯವರ ಹತ್ರ. ಈ 5ರಲ್ಲಿ ಯಾರಿಗೋಗುತ್ತೋ ಗೊತ್ತಿಲ್ಲ. ಈ ಪೈಕಿ ಕೆಲವರು ಢಣ್ ಅಂತ ಹಾರ್ತಾರೆ. ಈಶ್ವರಪ್ಪನವರು ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಹೋಗ್ತಾರೆ. ಯಡಿಯೂರಪ್ಪನ ಹತ್ರ ಮಾತಾಡಿಲ್ಲ, MLC ಬಗ್ಗೆ ಪ್ರಸ್ತಾಪ ಇನ್ನೂ ಆಗಿಲ್ಲ. ಇವರು ಶೋಭಾಗ್ ಹಠ ಹಿಡಿಯಕ್ಕಾಗತ್ತೆ, ಕಾಂತೇಶನ್ಗೆ ಯಾಕೆ ಹಠ ಹಿಡಿಲಿಲ್ಲ? ನಿಮ್ಮನ್ನು ನಂಬಿದ್ದೆ, ನೀವು ಹಿಂಗೆ ಮೋಸ ಮಾಡ್ತೀರಿ ನನಗೆ ಗೊತ್ತಿರಲಿಲ್ಲ. ಯಾರನ್ನೂ ಭೇಟಿ ಮಾಡಲ್ಲ. ನಾಳೆ ನಮ್ಮ ಜನನೇ ಭೇಟಿ ಮಾಡ್ತೀನಿ ನಾನು.
ಜನರ ಅಭಿಪ್ರಾಯ ತಕ್ಕಂತೆ ನಾನು ಮುಂದುವರಿತೀನಿ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿ ಟಿ ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ. ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ನಿನ್ನ ಅನಿವಾರ್ಯ ಇದೆ, ನೀನು ನಿಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ಹಂಗೇನು ರೆಬಲ್ ಆಗಲ್ಲ, ಎಲ್ಲರ ಜೊತೆಗೆ ನಾವು ಮಾತನಾಡ್ತೇವೆ. ಅಲ್ಲ, ಅವ್ರಿಗೂ ಬೆಳಗಾವದಲ್ಲಿಯೂ ಅವರು ಹೆಸರಿದೆ, ಅವ್ರಿಗೆ ಬೆಳಗಾವಿ ಅಥವಾ ಇನ್ನೆಲ್ಲೇ ಅವರು ಸಿಕ್ಕರು ನಾನು ಭಾಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಭಾಳ ಸರಿ, ರಾಜಕಾರಣದಲ್ಲಿ ಹೀಗೆ ಅವರು ಅನುಭವಿಗಳು, ಅವರು ಹಿರಿಯರು, ಅವರು ಪಕ್ಷಕ್ಕಾಗಿ ದೇಹವನ್ನೇ ದಂಡಿಸಿದ್ದಾರೆ. ಚರ್ಮ ಎಲ್ಲ ಹರಿದೋಗ್ಬಿಟ್ಟಿದೆ, ರಕ್ತ ಸುರಿಸಿದ್ದಾರೆ, ಬೆವರಂತೂ ಕಾವೇರಿಯೊಂದಿಗೆ ಸ್ಪರ್ಧೆ ಮಾಡಿದೆ. ಅಷ್ಟು ಹರಿಸಿದ್ದಾರೆ, ಏನು ಮಾಡೋದು, ಅದರವರು ಟಿಕೆಟ್ ಕೊಟ್ಟಿಲ್ಲ, ಅಷ್ಟೆಲ್ಲ ಕನ್ಸಿಡರ್ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಗೊತ್ತಿಲ್ಲ ಇಲ್ಲಿ ಯಾರ ಕತೆ ರಾಜಕಾರಣ ಏನೋ ಎತ್ತೋ, ಏನು ಬೇಕಾದರೂ ಆಗಬಹುದು ರಾಜಕಾರಣದಲ್ಲಿ ಅಂತಾರಲ್ಲ, ಹಾಕಿ ಇದು ಸರಿ. ಈಗೇನಾಗತ್ತೆ ಹಾಗಾದ್ರೆ ನೆಕ್ಸ್ಟು ಯಾವನಿಗೆ ಗೊತ್ತು ನಮಗೇನಾಗತ್ತೆ ಅಂತ. ಅಲ್ಲ, ಈಶ್ವರಪ್ಪನವರ ನಿಷ್ಠೆ ಈಗ ಬದಲಾಗತ್ತಾ? ಹಾಗಾದ್ರೆ ಕೋಪ ಇರ್ಬೋದು. ಆಸ್ ಆನ್ ಟುಡೇ, ವೆದರ್ ಇಟ್ ಈಸ್ ಎ ಈಶ್ವರಪ್ಪ, ವೆದರ್ ಇಟ್ ಇಸ್ ಎ ಕಟೀಲ್, ವೆದರ್ ಇಟ್ ಈಸ್ ಪ್ರತಾಪ ಸಿಂಹ, ಸದಾನಂದ ಗೌಡ, ವೆದರ್ ಇಟ್ ಇಸ್ ಸದಾನಂದ ಗೌಡರು, ಇಲ್ಲ, ನನ್ ಆಫ್ ದೆಮ್ ಆ ಪೊಸಿಷನಲ್ಲಿ ಇಲ್ಲ ಅಂತ ನನ್ನ ವಾದ. ರೆಬಲ್ ಆಗೋದು ಆ ಪೊಸಿಷನಲ್ಲಿ ಇಲ್ಲ. ಭಾರತೀಯ ಜನತಾ ಪಕ್ಷದ ಬೇರು ಬಿಟ್ಟುಕೊಂಡು ಸೈದ್ಧಾಂತಿಕವಾಗಿ ಆಳಕ್ಕೆ ಹೋಗಿರುವವರು ಬಹು ಸುಲಭವಾಗಿ ಅದರಿಂದ ಆಚೆ ಬರುವುದು ಅಷ್ಟು ಸುಲಭನೂ ಅಲ್ಲ. ಅದು ನಂಬರ್ 1. ನಂಬರ್ 2, ವಿಚ್ ವಿಲ್ ಪರ್ಟಿಕ್ಯುಲರ್ಲಿ ಅಪ್ಲೈ ಟು ಪ್ರತಾಪ್ ಸಿಂಹ ಆರ್ ಕಟೀಲ್ ಆರ್ ಮೇ ಬಿ ಇವನ್ ಸದಾನಂದ ಗೌಡರು ಅವ್ರಿಗೆ. ನಂಬರ್ 2, ಓಕೆ, ಹೋಗಿ ಆಗಬೇಕಾಗಿರೋದು ಏನೀಗ? ಅಭ್ಯರ್ಥಿ ಆಗಬೇಕು. ಹೌದು, ಅಭ್ಯರ್ಥಿ ಆಗದೆ ಹೋದರೆ ಪ್ರಯೋಜನ ಇಲ್ಲ. ಹೊರಗಡೆಗೆ ಹೋದರೆ ಅನ್ಲೆಸ್ ದ್ವೇಷ ಸಾಧನೆ ಒಂದೇ ಉದ್ದೇಶ ಆದರೆ ಬೇರೆ ವಿಚಾರ, ಇದ್ರ ಹೊರಗಡೆ ಹೋದರೆ ವೇಸ್ಟ್, ಆಗಲ್ಲ ಅಲ್ಲಿ ಕೆಲಸ. ಮೂರನೇದು, ಇವರು ಯಾರಿಗೂ ಪ್ರಾಬಬಲಿ ನಾಳೆ ನಡೆಯಬಹುದಾದ ಚುನಾವಣೆ ಯಾವ ಅಲೆಯ ಸ್ವರೂಪದಲ್ಲಿ ಎಷ್ಟು ಪ್ರಖರವಾಗಿ ಅದು ಬಂದು ಹೇಗೆ ನಡೆಯುತ್ತೆ ಅನ್ನೋ ಗ್ರಿಪ್ ಸಿಗ್ತಾ ಇಲ್ಲ ಇವ್ರಿಗೆ ಯಾರಿಗೂ ಕರೆಕ್ಟಾಗಿ. ಸದ್ಯಕ್ಕಿರುವುದು ಅಲೆ ಇದೆ, ನರೇಂದ್ರ ಮೋದಿ ಅಥವಾ ರಾಮ ಅಂತ ಅಂದ್ಕೊಂಡಿದ್ದಾರೆಲ್ಲ. ಹಾಗಾಗಿ ಅದನ್ನು ಚಾಲೆಂಜ್ ಮಾಡಿ ಹೋಗೋದು ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ತಕ್ಷಣಕ್ಕೆ ಇಲ್ಲಿ ಯಾರೂ ಏನೂ ಮಾಡ್ಯಾರು ಅಂತ ನನಗೇನು ಅನ್ನಿಸ್ತಾ ಇಲ್ಲ, ಎಕ್ಸೆಪ್ಟ್ ಈಶ್ವರಪ್ಪ. ನಂಗೆ ಗೊತ್ತಿಲ್ಲ. ಫೈನಲಿ ಅದೊಂದನ್ನು ಅಬ್ಸರ್ವ್ ಮಾಡಬೇಕು ನಾವು ನಾಳೆ. ದ ರೆಸ್ಟ್ ಐ ಥಿಂಕ್ ವಿಲ್ ಫಾಲ್ ಇನ್ ಲೈನ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ನಿಧಾನಕ್ಕೆ. ನಾರ್ಮಲಿ ಪಕ್ಷ ಮೊದಲು ಆಮೇಲೆ ಅಭ್ಯರ್ಥಿ ಅಂತ ವ್ಯಕ್ತಿ ಅಂತ ಹೇಳ್ತಾರೆ ಸರ್. ಆದರೆ ಅವ್ರದೇ ವಿಚಾರ ಬಂದಾಗ ಅದು ಯಾಕೆ ಅನ್ವಯ ಆಗಲ್ಲ ಸರ್? ಅಲ್ಲ, ಈಗಲೂ ಅವರು ಪಕ್ಷ ಮೊದಲು ಅಲ್ಲ ಅಂತ ಪಾಪ ಹೇಳಿಲ್ಲ ಯಾರುವೆ. ಎಲ್ಲಿ ಹೇಳಿದ್ದಾರೆ ಈಗ ಪ್ರತಾಪ್ ಸಿಂಹ? ಹ್ಯಾಸ್ ಹಿ ಸೆಡ್? ಕೆಲವರು ವಿಷಯದಲ್ಲಿ ಅದಾಗುತ್ತೆ. ಸದಾನಂದ ಗೌಡರು ಹೇಳಿದಾರಾ? ಏನು ಹೇಳಿಲ್ವಲ್ಲ ಅವರು. ಪಕ್ಷ ಮೊದಲು ಅಲ್ಲ ಅಂತ ಅವ್ರೇನು ಹೇಳಿಲ್ಲ. ದೇಶ ಮೊದಲು, ಪಕ್ಷ ನಂತರ, ಕೊನೆಗೆ ನಾನು ಅಂತ ಅವ್ರು ಇರೋಟ್ಕೊಂಡಿರೋದು. ಅವರೇ ನಂಗೆ ಹೇಳಿಲ್ಲ ಅವರು. ಆದರೆ ಈ ಫೀಲಿಂಗು ಹರ್ಟ್ ಬರುತ್ತಲ್ಲ, ಒಂದು ಹರ್ಟ್ ಫೀಲಿಂಗ್ ಇರುತ್ತೆ ಸ್ವಲ್ಪ ದಿನ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಂತಹ ಸನ್ನಿವೇಶಗಳನ್ನು ಬಹು ಜನ ನೋಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತೆಲ್ಲೂ ಶೋಭಾ ಕರಂದ್ಲಾಜೆ ವಿರುದ್ಧ ನಾರ್ತಲ್ಲೆಲ್ಲೋ ಯಾರೋ ಪ್ರೊಟೆಸ್ಟ್, ಅವ್ರಿಗೇನು ಗೊತ್ತು ನಾರ್ತು? ಗೋ ಬ್ಯಾಕ್ ಅಂತ ಶುರು ಮಾಡಿ. ಸದಾನಂದ ಗೌಡರು ಬೆಂಗಳೂರು ಕಾನ್ಸ್ಟಿಟ್ಯೂಯೆನ್ಸಿಗೆ ಅದೇ ಕ್ಷೇತ್ರದಿಂದ ಶಿಫ್ಟ್ ಆಗಿದ್ದಾಗ ಅವ್ರಿಗೇನು ಗೊತ್ತಿತ್ತು? ಚಿಕ್ಕಮಗಳೂರಿನಲ್ಲಿ ಮೂಲತಃ ಇದ್ದು ಮನೆ ಮಾತ್ರ ಬೆಂಗಳೂರಿನಲ್ಲಿ ಇದ್ದ ಚಂದ್ರೇಗೌಡರಿಗೆ ಏನು ಗೊತ್ತಿತ್ತು ಅವಾಗ? ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಅಡಿಷನಲ್ ಕಮಿಷನರು, ಪೊಲೀಸ್ ಕಮಿಷನರ್ ಆಗಿ ವರ್ಕ್ ಮಾಡಿದ್ರು ಅಂದ ಕಾರಣಕ್ಕೆ ನಾರ್ತಿನ ಸಮಸ್ಯೆ ಇಲ್ಲ ಸಾಂಗ್ಲಿಯಾನ ಗೊತ್ತಿತ್ತಾ? ದೀಸ್ ಆರ್ ಆಲ್ ಓಬಿರಾಯ್ನ ಕಾಲದ ಪುಂಡ ರಾಜಕಾರಣದ ಥಾಟ್ಸ್ಗಳು ಇವೆಲ್ಲ. ನನ್ನ ಪ್ರಕಾರ ಪುಂಡ ರಾಜಕೀಯ ಇದು. ಯಾರೋ ಅವ್ರಿಗೆ ಆಗದೇ ಇದ್ದವರು 4 ಜನ ಎತ್ತು ಕಳಿಸೋದು, 26 ಜನ ನಿಂತ್ಕೊಂಡ್ಬಿಟ್ಟು ದೇಶವೇ ಮಾತಾಡುತ್ತಿರುವಂತಹ ಭ್ರಮೆನಲ್ಲಿ ಮಾತಾಡೋದು, ಅವೆಲ್ಲ ವರ್ಕ್ ಆಗಲ್ಲ. ಅದು ಕ್ಷೇತ್ರದ ಅಭಿಪ್ರಾಯ ಆಗಲ್ಲ. ಹೆಂಗಾಗತ್ತೆ? ಏನು ನರೇಂದ್ರ ಮೋದಿಯವರು ಎಲ್ಲೋ ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದು, ಮಾಡ್ಬೋದು, ಇನ್ನೊಬ್ರು ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದು. ರಾಹುಲ್ ಗಾಂಧಿ ಅವರಿಗೆ ವಯನಾಡು ಏನು ಗೊತ್ತಿತ್ತು ಅವಾಗ? ಅಮೇಥಿಯಿಂದ ಬಂದಾಗ
ಹಾಗಾಗಿ ದ್ಯಾಟ್ಸ್ ನೋ ಕ್ರೈಟೀರಿಯಾ, ಇಲ್ಲೇ ಇರಬೇಕು ಅಂತ ಏನಲ್ಲ. ಆಲ್ ರೈಟ್, ಈಗ 5 ಕ್ಷೇತ್ರ ಯಾವ್ದು ನೋಡ್ಬಿಡೋಣ ಬೇಗ ಮುಂದಕ್ಕೆ ಹೋಗ್ಬೇಕು, ನನಗೆ ಟೈಮ್ ಇಲ್ಲ ಇವತ್ತು. ಚಿತ್ರದುರ್ಗದಲ್ಲಿ ಕೇಂದ್ರ ಮಂತ್ರಿಗಳು ಆಗಿರುವ ನಾರಾಯಣಸ್ವಾಮಿ ಅವರು ಸ್ಥಳೀಯ ಮಟ್ಟದಲ್ಲಿ ವಿರೋಧ ಅಂತೆ. ಮೂಲತಃ ಬೆಂಗಳೂರಿನ ಆನೇಕಲ್ಲಿಂದ ಅವ್ರು ಚಿತ್ರದುರ್ಗಕ್ಕೆ ಹೋಗಿದ್ದಿದ್ದು. ಹಾಗಾಗಿ ಈಗ ಅದು ಯಾಕೆ ಸ್ಥಳೀಯರ ವಿರೋಧವೋ ಏನೋ ನಮಗಂತೂ ಐಡಿಯಾ ಇಲ್ಲ. ಯಾರೋ ಒಬ್ರು ಕೊಡಿಪ್ಪ ಹೋಗ್ಲಿ. ಕೊಡ್ಲೇಬೇಕಲ್ಲ ಸರ್. ಬೆಳಗಾವಿ ಮಂಗಳ ಅಂಗಡಿ ಅವ್ರಿಗೆ ಇನ್ನೊಂದು ಅವಧಿಗೆ ಟಿಕೆಟ್ ಕೊಡಿ, ಅವ್ರ ಪುತ್ರಿಗೆ ಕೊಡಿ ಅಂತ ಬೇಡಿಕೆ ಇದೆಯಂತೆ. ಜಗದೀಶ್ ಶೆಟ್ಟರು, ಮಾಂತೇಶ ಕವಟಗಿ ಮಠ ಅವರೆಲ್ಲ ಲಾಬಿ ಮಾಡ್ತಿದ್ದಾರಂತೆ. ವಿ ಹ್ಯಾವ್ ನೋ ಐಡಿಯಾ ಅದು ಒಪ್ಕೋತಾರೋ ಅಥವಾ ಅದೇನೋ ಅವ್ರ ಫ್ಯಾಮಿಲಿ ನೀನೋ ಡೆಲ್ಲಿಗೆ ಬರೋಕ್ಕೆ ಹೇಳಿದಾರಂತೆ, ಅಲ್ಲಿ ನಾವು ಮಾತಾಡ್ತಿದ್ದಾರೆ ಅಂತ ಸುದ್ದಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅಥವಾ ಶೆಟ್ಟರ್ ಅವ್ರನ್ನ ನೀವೇನು ಇಲ್ಲಿ ಅಂತಾರೋ ಏನೋ ಒಂದು ಮಾಡ್ತಾರೆ ಅಲ್ವಾ. ಯಾರನ್ನೊಬ್ಬರನ್ನ ಹಾಕ್ಬೇಕು. ಹಾಂ, ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಇಲ್ಲವೇ ಇಲ್ಲ, ವಯಸ್ಸಾಗಿದೆ, ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ, ಅದೆರಡೂ ನಿಜ. ಬಟ್ ಬಿಯಾಂಡ್ ದಟ್ ಬಚ್ಚೇಗೌಡರು ಮತ್ತು BJPಯ ಸಂಬಂಧ ಶರತ್ ಬಚ್ಚೇಗೌಡ ಎಲೆಕ್ಷನ್ಗೆ ನಿಂತಾಗ MTB ನಾಗರಾಜ ಬಂದಾಗಲೇ ಅದು ಕತ್ತರಿಸಿ ಹೋಗಾಗಿದೆ. ಅಲ್ಲಿ ತಾನೇ ಬಿರುಕು ಅದು ಅಲ್ಲೇ ಮುಗಿದೋಯ್ತು, ಅದರ ಕೇಸ್ ಡೆಡ್. ಅದು ಅಲ್ಲಿಗೆ ಯಾವುದು ಅವ್ರು ಕಂಟೆಸ್ಟ್ ಮಾಡೋದು BJPಲಿರೋದು ನಾ ಹೇಳ್ತಿರೋದು ಓಕೆ. ಆ ಪ್ರಕಾರದಲ್ಲಿ ಅದು ಹೋಯ್ತು, ಸತ್ತೋಯ್ತು ಅಲ್ಲೇ ಅವತ್ತಿಗೆ ಅವ್ರ ಸಂಬಂಧಗಳೆಲ್ಲ. ಹಾಗಾಗಿ ಅದು ರೀಪ್ಲೇಸ್ ಆಗಲೇಬೇಕು ಅಟ್ ಎನಿ ಕಾಸ್ಟ್. ಓಕೆ. ಅದು ಯಾರೋ ಒಬ್ರು ತರಬೇಕು. ಯಾರು ತರ್ತಾರಂತೆ? ಸುಧಾಕರ್ ಅವರ ಹೆಸರಿದೆ ಸರ್, ವಿಶ್ವನಾಥ್ ಅವ್ರ ಮಗನ ಹೆಸರಿದೆ. ಅದೆರಡು ಇದೆಯಲ್ಲ ಮೊದಲಿಂದಾನು. ಇದೆ, ಅವರಿಬ್ಬರಲ್ಲೊಬ್ರಿಗೆ ಯಾರಿಗಾದ್ರೂ ಕೊಡ್ತಾರಾ? ಕೊಟ್ಬಿಡ್ಬೋದಿತ್ತಲ್ಲ ಮೊನ್ನೆನೆ. ಹೆಂಗ್ ಸರ್, ಕಾಂಪಿಟೇಷನ್ ಇದೆಯಲ್ಲ ಸರ್ ಇಬ್ರು ಮಧ್ಯೆ. ಕೆಲಸ ಮಾಡಿದೀನಿ ಅಂತ ಲಬಲಬೋ ಅನ್ನೋ ಪ್ರತಾಪ್ ಸಿಂಹನ್ ಲಿಸ್ಟ್ ಟಕಾರದ ಸೇರಿಸ್ಬೋದು. ರಾಜ್ಯದ ಅಧ್ಯಕ್ಷ ಆಗಿದ್ದ ಕಟೀಲ್ ಹೆಸರನ್ನ ಟಕಾರ ಅಂತ ಸೇರಿಸ್ಕೋಬಹುದು ಅಲ್ವಾ? ಹೌದು. ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ, ರಾಜ್ಯದ ಅಧ್ಯಕ್ಷರಾಗಿ ಸದಾನಂದ ಗೌಡರ ಹೆಸರನ್ನು ಸೇರಿಸ್ಬೋದು ಅಂದ್ರೆ ಇದ್ಯಾವುದ್ರಿ ಇದು? ಚಿಕ್ಕಬಳ್ಳಾಪುರ ಸೇರ್ಸಕ್ಕಾಗಿಲ್ವಾ ನಿಮಗೆ? ಇದಿದು ಕ್ಯಾಲ್ಕುಲೇಷನ್. ಎಂತೆಂತ ಅವ್ರನ್ನ ಮೀಸೆ ತಿರುವಿ ಎದುರಾಗ್ತೀರಿ BJPಯವರು. ಇದ್ಯಾವ ದೊಡ್ಡ ಕ್ಷೇತ್ರ? ಯಾರೋ ಒಬ್ಬರನ್ನ ಹಾಕಿದ್ರು ಮುಗಿದೋಗ್ತಿತ್ತಪ್ಪ. ಆಲ್ ರೈಟ್, ಹಾಕೊಳ್ಳಿ ಯಾವಾಗಲೂ. ರಾಯಚೂರು ರಾಜ ಅಮರೇಶ್ವರ ನಾಯಕ್, ಅದು ಬದಲಾವಣೆಯ ಕೂಗಿದೆಯಂತೆ. ಅಲ್ಲೂ ಗೋ ಬ್ಯಾಕ್? ಅಲ್ಲೂ ಬದಲಾವಣೆ, ಅಲ್ಲಿ ಗೋ ಬ್ಯಾಕ್ ಇಲ್ಲ, ಆ ಘೋಷಣೆ ಬಂದಿಲ್ಲ. ಬಟ್ ಡೋಂಟ್ ಕಮ್ ಅಂತಿರ್ಬೋದು ಅಲ್ಲಿ ಮೋಸ್ಟ್ಲಿ. ಈ ಗೋ ಬ್ಯಾಕ್ ಯಾರಿಗೆ ಅಂದರೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಹೋದವ್ರಿಗೆ ಗೋ ಬ್ಯಾಕಾ? ಇಲ್ಲ, ಇವು ಕ್ಷೇತ್ರ ಬಿಟ್ಟು ಹೋಗಿ ಅಂತಾನು ಹೇಳಿದ್ರಲ್ಲ ಸರ್ ಶೋಭಾ ಕರಂದ್ಲಾಜೆಗೆ, ಅವ್ರಿಗೂ ಹೇಳಿದ್ರಲ್ಲ ಗೋ ಬ್ಯಾಕ್ ಅಂತ. ಅದೇ ಗೋ ಬ್ಯಾಕ್ ಅನ್ನೋದು ಹಿಂಗೆ, ಅದು ಸ್ಟೇಟ್ಮೆಂಟ್. ಅದು ಗೋ ಬ್ಯಾಕ್ ಅಂತಂದ್ರೆ ಅವ್ರು ನಮ್ಮ ಕ್ಷೇತ್ರಕ್ಕೆ ಬೇಡ, ಯಾವ ಕ್ಷೇತ್ರಕ್ಕೆ ಬೇಕಾದ್ರೆ ಹೋಗ್ಕೋ, ಅದು ಓಕೆನಾ? ಆ ಕ್ಷೇತ್ರಕ್ಕೆ ಬೇಡ. ಭಾಳ ಹಿಂದೆ ಒಬ್ಬರು DCP ಇಂಟ್ರಾಗೇಷನ್ ಕೂತಾಗ ಒಬ್ಬ ರೌಡಿಗೆ ಹೇಳ್ತಾ ಇದ್ದಿದ್ದು, ಇನ್ನು ಮುಂದೆ ನೀನು ನನ್ನ ಏರಿಯಾ ಒಳಗಡೆ ಏನು ಮಾಡೋ ಹಂಗಿಲ್ಲ ಹೇಳ ಅಂತ. ಅಣ್ಣ, ಇನ್ನು ಮುಂದೆ ನಾನು ಇನ್ನು ಏರಿಯಾ ಒಳಗಡೆ ಏನೂ ಮಾಡೋ ಹಂಗಿಲ್ಲ ಅಂತ. ಪಕ್ಕದ DCP ಏರಿಯಾ ಯಾವನಿಗೆ ಗೊತ್ತು? ಏನಾದರೂ ಇದು ಹಾಗೆ ಗೋ ಬ್ಯಾಕು. ರಾಯಚೂರು, ಚಿಕ್ಕಮಗಳೂರು, ಉಡುಪಿಯವ್ರು ಗೋ ಬ್ಯಾಕ್. BJPಲಿ ಬೇರೆ ಕ್ಷೇತ್ರಕ್ಕೆ ಕಮ್ಮಿನ್ನ. ವಾಟ್ ಸಾರ್ಟ್ ಆಫ್ ಕ್ಯಾಂಪೇನಿಂಗ್ ಆ್ಯಂಡ್ ಪಾಲಿಟಿಕ್ಸ್ ಇಸ್ ದಿಸ್? ಇದೆಲ್ಲ ಏನೇ. ಉತ್ತರ ಕನ್ನಡ ಅನಂತಕುಮಾರ ಹೆಗ್ಗಡೆ ವಿವಾದಗಳ ಕೇಂದ್ರ ಬಿಂದು. ಎಲ್ಲ ಕರೆಕ್ಟು, ಮುಜುಗರ ಆಗಿದೆ, ಎಲ್ಲ ಆಗಿದೆ, ಎಲ್ಲ ಇದೆ. ಇದಕ್ಕೆ ಅದು ಅಷ್ಟು ಕಷ್ಟನಾ ಅದು ಬದಲಾವಣೆ? ಏನು ಗೊತ್ತಿಲ್ಲ ಸರ್, ತುಂಬ ಕಷ್ಟ ಇದೆ ಅದು. ಇವ್ರನ್ನ ಬದಲಾಯಿಸೋದು ಟಚ್ ಮಾಡಿ ಭಾಳ ಕಷ್ಟ ಇದೆ. ಗೊತ್ತಾಗುತ್ತೆ ಸರ್ ಘೋಷಣೆ ಆದ್ಮೇಲೆ. ಎಸ್, ಮುಂದಕ್ಕೆ ಹೋಗೋಣ. ಕೊಪ್ಪಳ ಟಿಕೆಟ್ ಕೈತಪ್ಪಿದ ಕಾರಣ ಹಾಲಿ ಸಂಸದ ಸಂಗಣ್ಣ ಕರಡಿ ಬೆಂಬಲಿಗರು ಫುಲ್ ಗರಂ ಆಗಿದ್ದಾರೆ. ಸಂಗಣ್ಣ ಆಶೀರ್ವಾದ ಪಡೆಯಲು ಬಂದಂತಹ ಅಭ್ಯರ್ಥಿ ಬಸವರಾಜ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಂಗಣ್ಣ ಮನೆಗೆ ಬಂದಂತಹ ಬಿಜೆಪಿ ಮುಖಂಡರನ್ನ ತಡೆದಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಸಂಗಣ್ಣ ಬೆಂಬಲಿಗರು ಎಲ್ಲ ಜಿಲ್ಲಾ ಬಿಜೆಪಿ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ, ದಾಂಧಲೆ ನಡೆಸಿದ್ದಾರೆ. ಈ ಮಧ್ಯೆ ಪಂಚಮಸಾಲಿ ಸಮುದಾಯದ ಸಂಗಣ್ಣ ಸೆಳೆದು ಕಣಕ್ಕೆ ಇಳಿಸಲು ಕಾಂಗ್ರೆಸ್ ಪ್ರಯತ್ನವನ್ನ ನಡೆಸ್ತಾ ಇದೆಯಂತೆ. ಸದ್ಯ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಘೋಷಣೆ ಆಗಿರೋದಕ್ಕೆ ಅವರ ವಿರೋಧಿ ಟೀಮ್ ಸಿಡಿದೆದ್ದಿದೆ. ರವೀಂದ್ರನಾಥ್ ನಿವಾಸದಲ್ಲಿ ರೇಣುಕಾಚಾರ್ಯ ಸೇರಿ ಹಲವರು ಬಂಡಾಯ ಸಭೆ ನಡೆಸಿದ್ದಾರೆ. ರವೀಂದ್ರನಾಥ್ ಮನೆ ಮುಂದೆ ಬೆಂಬಲಿಗರೊಬ್ಬರು ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿದ್ದಾರೆ. ಆದರೆ ಇದೆಲ್ಲ ಡ್ರಾಮಾ ಅಷ್ಟೇ ಅಂತ ಸಿದ್ದೇಶ್ವರ್ ತಿರುಗೇಟು ಕೊಟ್ಟರು. ಬೆಂಗಳೂರು ಉತ್ತರದಲ್ಲಿಯೂ ಕೂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಗೋ ಬ್ಯಾಕ್ ಚಳುವಳಿ ನಡೆಸಿದ್ದಾರೆ. ಕಾರ್ಯಕರ್ತರು ಸ್ವಲ್ಪ ಅಸಮಾಧಾನ ಆಗಿದ್ದಾರೆ. ಈ ಥರ ಅಸಮಾಧಾನ ಆಕ್ರೋಶ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವು ನಾಯಕರು ಮಾತಾಡಿದ್ದಾರೆ ಬೇರೆ ಪಕ್ಷದವರು, ಅಂದರೆ ಕರ್ಟೈಸಿ ಕಾಲ್ ಮಾಡಿದ್ದಾರೆ. ಅವ್ರು ಏನಂದ್ರೆ ನಿಮಗೆ ಸಿಗಬೇಕಾಗಿತ್ತು ಕೆಲಸಗಾರ ಇದ್ರೆ ಅಂತೇಳಿ. ಬಟ್ ಅದು ಬಿಟ್ಟರೆ ಬೇರೆ ಯಾವುದೇ ವಿಚಾರ ಮಾತಾಡಿಲ್ಲ ಅವರು. ಯಾರು ಕೂಡ ಡೀಸೆಲ್ಸು ಹಾಕೊಂಡು ಆತ್ಮಹತ್ಯೆ ಮಾಡೋದಿಲ್ಲ, ಅವೆಲ್ಲ ನಾಟಕ ಅಂತ ತಿಳ್ಕೊಂತೀನಿ ಅಷ್ಟೇ. ರೇಣುಕಾಚಾರ್ಯ ಮೀಟಿಂಗ್ ಬಗ್ಗೆ ಏನು ಹೇಳ್ತೀರಿ ಸರ್? ಗೊತ್ತಿಲ್ಲ, ವಿರೋಧ ಮಾಡೋದು ಬಹಿರಂಗವಾಗಿ ಹೇಳ್ತಿದ್ದಾರೆ. ನನ್ನ ಮಿತ್ರ ಮಾಡ್ತಾನೆ, ಅವನಿಗೆ ಮಾತಾಡ್ತಾನೆ, ಸರಿ ಹೋಗುತ್ತಿಲ್ಲ. ಮಿತ್ರ ಮಾತಾಡ್ತಾನೆ, ಸರಿ ಹೋಗುತ್ತೆ.
ಮೊದಲೇ ಸರಿ ಮಾಡ್ಕೊಂಬಿಡಕ್ಕೆ ಏನು ಕಷ್ಟ, ರೋಗ ಬಿಡದಿರೋದು ನಿಮ್ಗಳಿಗೆಲ್ಲ ಅಂತ ನಾನು ಕೇಳೋದು. ಡ್ಯಾಮೇಜ್ ಆಗೋ ಎಲ್ಲ ಆದಮೇಲೆ ಮಾತಾಡ್ಬಿಟ್ಟು ಸರಿ ಮಾಡ್ಕೊತೀವಿ ಏನಕ್ಕದು ಗೊತ್ತೇ ಇರಲ್ವಾ ಸರ್ ಹಿಂಗಾಗ್ಬಹುದು ಅಂತ. ಆಮೇಲೆ ಭಾಳ ಜನ ನಾನು ಕೇಳಿದ್ದೀನಿ ಟಿಕೆಟ್ ಆದ ತಕ್ಷಣ ಕೆಲಸಗಾರ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನೋದು. ಏನು ಕೆಲಸಗಾರ ಬಿಟ್ಟಿದ್ದಾರೆ ನಂಗೆ ಅರ್ಥ ಆಗಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಏನು ಮೈಸೂರನ್ನೇ ವಾಪಸ್ ಈ ಚುನಾವಣೆಯಲ್ಲಿ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಪದೇ ಪದೇ ಪ್ರಸ್ತಾಪಕ್ಕೆ ಬರುತ್ತೆ ಮೋಸ್ಟ್ಲಿ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಟೇಕ್ ಫಾರ್ ಎಕ್ಸಾಂಪಲ್ ಮೈಸೂರು. ಈಗ ಮೋದಿದು ಸ್ಲೋಗನ್ ಏನು? ಕಾಮ್ದಾರ್, ನಾನು ಕೆಲಸ ಮಾಡುವವನು ನಾನು. ಮೈಸೂರಿನಲ್ಲಿರುವಂಥ ಅಭಿಪ್ರಾಯದಲ್ಲಿ MP ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಮನೆ ಕಳಿಸ್ಬಿಟ್ರ ಕಾಮ್ಚೋರ್ ಅಲ್ಲ ಅವರು ಅಂತ ಜನ ಬಿಡಿಲಿ. ಒಂದೊಂದು ಸರ್ತಿ ಕೆಲವು ಹೇಳಿಕೆಗಳು ಘೋಷವಾಕ್ಯಗಳಿಗೆ ಸೀಮಿತವಾದ ಅರ್ಥಗಳು ಸೀಮಿತ ಸಂದರ್ಭದಲ್ಲಿ ಇರುತ್ತೆ, ಅದೆಲ್ಲ ಕೇಳೋ ಹಂಗಿಲ್ಲ ಅಲ್ವಾ? ಸರಿ, ಕೇಳಿದ್ರು ಬೇಡ. ಈಗ ಯಡಿಯೂರಪ್ಪನವ್ರ ಕೈ ಮೇಲಾಗಿದೆಯಂತೆ. ಎಲ್ಲಿ? ಎಲ್ಲರೂ ಅವ್ರ ಮನೆಗೆ ಬರ್ತಾ ಇದ್ದಾರೆ ಸರ್. ಎಲ್ಲರೂ ಅವ್ರ ಮನೆಗೆ ಹೋಗ್ತಿದ್ರು. ಹೋಗ್ಬೇಕ್ರಿ, ಒಳ್ಳೆ ಕಷ್ಟವಾಯ್ತಲ್ಲ. ಶಕ್ತಿ ಕೇಂದ್ರವಾಗಿದೆ ಅವ್ರ ಮನೆ. ಯಾವುದು? ಧವಳಗಿರಿ. ಟಿಕೆಟ್ ವಂಚಿತರು ಆಕಾಂಕ್ಷಿಗಳೆಲ್ಲ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ಯದುವೀರು, ತುಮಕೂರು ಅಭ್ಯರ್ಥಿ ಸೋಮಣ್ಣ, ಬೆಂಗಳೂರು ಉತ್ತರ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಸಿದ್ದೇಶ್ವರರು, GM ಪತ್ನಿಯ ಪರವಾಗಿ, ಚಾಮರಾಜನಗರ ಅಭ್ಯರ್ಥಿ ಬಾಲರಾಜು ಎಲ್ಲ ಬಂದು ನಮಸ್ಕಾರ 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 ಅಂದ್ಬಿಟ್ಟು ನಮಸ್ಕಾರ ಮಾಡಿದ್ದಾರೆ. ಎಷ್ಟೊಂದು ಬೊಕ್ಕೆ ಕೊಟ್ಟಿರ್ತಾರಲ್ಲ ಇವತ್ತು. ರಾಶಿನೇ ಬಿದ್ದಿರುತ್ತೆ. ಹೋಯ್ತು, ಎಲ್ಲ ಹೋಯ್ತು. ಸರಿ. ಆಮೇಲೆ ಅವರು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಸೋಮಣ್ಣವರು ದೇವೇಗೌಡರ ಹತ್ರಕ್ಕೂ ಹೋಗಿ ಬಂದುಬಿಟ್ಟಿದ್ದಾರೆ. ಅವರು ಮಾಧುಸ್ವಾಮಿ ಮನೆಗೂ ಹೋಗ್ತಾ ಇದ್ದೀನಿ, ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಅವ್ರನ್ನ ಅಂತ. ಈ ಮಧ್ಯೆ ಶೋಭಾ ಮೇಡಮ್ ಅವರು CT ರವಿ ಹೆಸರೇ ಹೇಳಿಲ್ಲ, ಆದರೆ ಯಾರ್ಯಾರು ನಮ್ಮ ಜೊತೆ ಅನ್ಯಾಯವಾಗಿ ಸುಮ್ಮನೆ ಮಾಡಿದ್ರು, ವಿರುದ್ಧವಾಗಿ ಕೆಲಸಗಳನ್ನ ಪಿತೂರಿ ಮಾಡಿದ್ರು, ದಂಗೆ ಎಪ್ಸಿದ್ರು, ಅವ್ರಿಗೂ ಸಿಕ್ಕಲಿಲ್ಲ. ನೋಡಿ ಹಿಂಗಾಯ್ತು ಅಂತಂದ್ಬಿಟ್ಟು ಅವ್ರು ಅಂದಿದ್ದಾರೆ. ಆಲ್ ರೈಟ್, ಇನ್ನೇನೋ ಒಟ್ಟಲ್ಲಿ ಈಗ ಒಬ್ಬರು ಅವ್ರವ್ರು ತೋಚ್ದಂಗೆ ಅವ್ರವರು ಲಾಬಿ ಮಾಡ್ತಿದ್ದಾರಂತಪ್ಪ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡೋದನ್ನ ಮಾಡಿಸಿದ್ರು. ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಅವರು ಟಿಕೆಟ್ ತರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ನನಗೆ ಆನಂದ ಆಗಿದೆ. ಕರ್ನಾಟಕದಲ್ಲೂ ಕೂಡ ತುಮಕೂರು ಒಂದು ಸಣ್ಣ ವಾರಣಾಸಿಯಾಗಿ ಪರಿವರ್ತನೆ ಆಗೋದಕ್ಕೆ ಭಗವಂತನ ಪ್ರೇರಣೆ ಅಂತ ಕಾಣಿಸ್ತದೆ. ನಾಳೆಯಿಂದ ನನ್ನ ಕೆಲಸ ಪ್ರಾರಂಭ ಆಗುತ್ತೆ. ನಾನು ನಾಳೆ ನನ್ನ ಮಿತ್ರರಾದ ಮಾಧುಸ್ವಾಮಿಯವ್ರನ್ನ ಅವ್ರ ಮನೆಯಲ್ಲೇ ಭೇಟಿ ಮಾಡ್ತೀನಿ. ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಈ ಚುನಾವಣೆ ದೇಶದ ಚುನಾವಣೆ, ನಾವೆಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಹೋಗೋಣ ಬಾರಪ್ಪ ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿ, ದೇವೇಗೌಡರು ಮಾತಾಡಿದ್ವಿ, ಸಾಕಾರ ನಾವೆಲ್ಲ ಜೊತೆಲಿದ್ದೀವಿ, 100ಕ್ಕೆ 100 ಸಾಕಾರ ಮಾಡ್ತೀವಿ. ದೇವೇಗೌಡರು ಆಶೀರ್ವಾದ ಮಾಡಕ್ಕೆ ಹೇಳಿದ್ದಾರೆ. ದೇವೇಗೌಡರು ಮಾಡಲೇಬೇಕು ಬಿಡ್ರಿ ರೀ, ನೀವು ಒಳ್ಳೆ ಕತೆ ಆಯ್ತು, ಅವ್ರು ಮಾಡ್ತಾರೆ ಬಿಡ್ರಿ. ಮೈತ್ರಿ ಆಗಿರೋದ್ರೆ ಅಲ್ಲ, ಓಯ್ಯೋ ಕತೆ. ಈ ಸೋಮಣ್ಣ ಒಂದು ಸರಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು, ದೇವೇಗೌಡರು ಎಲೆಕ್ಷನ್ ನಿಂತ್ಕೊಂಡ್ರು. ಈ ಸಾಹೇಬ ಮುಂಜಾನೆ ಬೆಳಗ್ಗೆ ಲಾರಿ ನೋಡಿದ್ರೆ ದೇವೇಗೌಡರ ಪಕ್ಕದಲ್ಲಿ ಕ್ಯಾನ್ವಸ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಏನು ಮಾಡಿದ್ರು, ಋಣ ತೀರಿಸ್ಬೇಕು ಅಂತ. ಹಾಗಾಗಿ ಅವರು ಮಾಡ್ತಾರೆ ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ, ಡೋಂಟ್ ವರಿ. ಬಿಡಿ. ವಾರಣಾಸಿ ಕತೆ ಬಂತಲ್ಲ ಮಧ್ಯ, ಅದೇನಿದೆ ತಿಳ್ಕೊಬೇಕಪ್ಪ, ಇಂಪಾರ್ಟೆಂಟ್ ಮ್ಯಾಟ್ರು. ಓಕೆ, ನೆಕ್ಸ್ಟ್. ಯದುವೀರ್ ಒಡೆಯರ್ರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಬಿಜೆಪಿ ತಂತ್ರಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ತಲಾ ಒಬ್ಬರು ಶಾಸಕರನ್ನ ಸೆಳೆಯುವ ಚಿಂತನೆ ನಡೆಸಿದೆ. ಕೆಪಿಸಿಸಿ ಅಧ್ಯಕ್ಷರ ಈ ತಂತ್ರಕ್ಕೆ ಸಿಎಂ ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ. ಒಕ್ಕಲಿಗ ಸಮುದಾಯದ ನಾಯಕರೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿಯಾಗಲಿದ್ದಾರೆ. ಇತ್ತೀಚೆಗಷ್ಟೇ ಮೃತಪಟ್ಟ ಮಾಜಿ ಶಾಸಕ ವಾಸು ಪುತ್ರ ಕವೀಶ್ ಗೌಡ ಅವರ ಹೆಸರು ಕೇಳಕ್ ಬರ್ತಾ ಇದೆ. ಆದರೆ ಜಾತಿ ರಾಜಕೀಯಕ್ಕೆ ಮೈಸೂರು ಜನ ಮಣೆ ಹಾಕಲ್ಲ ಅಂತ GT ದೇವೇಗೌಡ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಹಾಲಿ ಸಂಸದ ಪ್ರತಾಪ್ ಸಿಂಹರನ್ನ ಹೊಗಳಿದ ಯದುವೀರ್ ಅವರ ಬೆಂಬಲ ಕೋರಿದ್ದಾರೆ. ಇದಕ್ಕೆ ಸ್ಪಂದಿಸಿರುವಂತಹ ಪ್ರತಾಪ್ ಸಿಂಹ ಸೋಮವಾರದಿಂದ ಪ್ರಚಾರ ಕಣಕ್ಕೆ ಇಳಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಮಾಡಿದ್ದಾರೆ. ಈ ಮಧ್ಯೆ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದಿರುವುದಕ್ಕೆ ಅಯ್ಯೋ ಪಾಪ ಅಂತ ಕಾಂಗ್ರೆಸ್ಸಿಗರು ಲೇವಡಿ ಮಾಡಿದ್ದಾರೆ. ಯಾವತ್ತೂ ಕೂಡ ಒಂದು ಜಾತಿಯ ರಾಜಕೀಯವನ್ನು ಮಾಡಿಲ್ಲ. ಮೈಸೂರಲ್ಲಿ ರಾಜಶೇಖರ ಮೂರ್ತಿಯವರು ಗೆದ್ದಿದ್ದಾರೆ, ವಿಶ್ವನಾಥ್ ಗೆದ್ದಿದ್ದಾರೆ, ವಿಜಯಶಂಕರ್ ಗೆದ್ದಿದ್ದಾರೆ. ಮೈಸೂರು ಭಾಗದ ಜನತೆ ಯಾವತ್ತೂ ಕೂಡ ಜಾತಿ ರಾಜಕೀಯ ಮಾಡಿದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಉಳಿತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಬಂದರೆ ಸಾರ್ವಜನಿಕರಾಗಿ ನಾವು ಹೋಗಬೇಕಾಗತ್ತೆ. ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮ್ ಅನ್ನು ಇವಾಗ ಪೂರೈಸಿದ್ದಾರೆ. ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನು ಕೆಲಸ ಮಾಡಿದ್ದಾರೆ, ಅವರ ಸಹಕಾರ
ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನಗೆ ಒಂಥರ ಬೇಜಾರಿದೆ. ಆಗಬಾರ್ದಾಗಿತ್ತು ಈ ಥರ. ಆಯಿತು ಸಂತೋಷ್ ಲಾಡ್ ಸಾಹೇಬ್ರೇ, ಬೇಜಾರಾಗಿ ನಾಳೆ ವೀರಪ್ಪ ಮೊಯ್ಲಿ ಅವ್ರಿಗೆ ಟಿಕೆಟ್ ಸಿಗದೆ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಹೇಳ್ತೀನಿ ನಂಗೆ ಭಾಳ ಬೇಜಾರಾಗ್ತಾ ಇದೆಪ್ಪ. ಆಗ ರಾಜಕಾರಣದಲ್ಲಿ ಆ ಥರ ಲೇವಡಿ ಮಾಡೋದೆಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ. ನಿಮಗೆ ಬೇಕಾಗಿದ್ದವ್ರು ನೀವು ಕೊಟ್ಕೊಳ್ಳಿ, ಅವ್ರಿಗೆ ಬೇಕಾಗಿದ್ದವ್ರಿಗೆ ಅವ್ರು ಕೊಟ್ಕೊತಾರೆ. ನಿಮಗೆ ಬೇಕಾದಾಗ ನೀವು ಚುನಾವಣೆ ಮಾಡಿ ಜನ ಒಪ್ಪಿದ್ರೆ ಗೆಲ್ಲಿಸ್ತಾರೆ, ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ತಾರೆ, ಜನ ಒಪ್ಪಿದ್ರೆ ಗೆಲ್ಲಿಸ್ತಾರೆ. ಜಾತಿ ವಿಚಾರದಲ್ಲಿ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಜಿ ಟಿ ದೇವೇಗೌಡರನ್ನ. ಮೈಸೂರಿನಲ್ಲಿ ನೋ, ಇಫ್ ದಟ್ ಈಸ್ ದ ಕೇಸ್, ಈ ಸರಿಯ ಚುನಾವಣೆಯಲ್ಲಿ ಲಿಂಗಾಯತು ಸಿದ್ದರಾಮಯ್ಯವ್ರ ಜೊತೆ ನಿಂತು ಓಟ್ ಹಾಕಿದಾರಲ್ಲಿ ವರ್ಣಾನಲ್ಲಿ. ನೋ, ಐ ಡೋಂಟ್ ಥಿಂಕ್ ಅದು ಭಾಳ ಪ್ರಾಮಿನೆಂಟ್ಲಿ ಕೆಲಸ ಮಾಡಿದೆ ಅಲ್ಲಿ ಅಂತಲ್ಲ. ಅಭ್ಯರ್ಥಿ ಯಾರು ಹಂಗಾಗತ್ತೆ ಅಂತ ಹೇಳಕ್ ಬರಲ್ಲ ಅದನ್ನಲ್ಲಿ ಅಷ್ಟು ಸುಲಭವಾಗಿ. ಪ್ರತಾಪ್ ಯದುವೀರ್ ಹೇಳಿದ್ರಪ್ಪ, ಅವ್ರು ಒಳ್ಳೆ ಅಡಿಪಾಯ ಹಾಕಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಮತ್ತೇನಕ್ಕೆ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲಪ್ಪ, ಅವರಿಗೂ ಗೊತ್ತಾಗ್ತಿಲ್ಲ. ಪ್ರತಾಪ್ ಸಿಂಹ ಮೋಸ್ಟ್ಲಿ ಹಿಂಗಿರಬೇಕು. ಯಾರು ಹೇಳಬೇಕಾ? ಮೈಸೂರು ಮಾಜಿ, ಇನ್ನೂ ಮಾಜಿ ಆಗಿಲ್ಲ ಈ ಸದ್ಯಕ್ಕೆ, ಅವರು ಹಾಲಿ MP. ಏನಂತ ಸರ್? ನಿಮ್ಮ ವರ್ಕಿಂಗ್ ಎಕ್ಸ್ಪರ್ಟೀಸ್ ಇದೆಯಲ್ಲ, ಅದನ್ನು ಬೇರೆ ಬೇರೆ ಕ್ಷೇತ್ರಗಳಿಗೂ ಹೇಳಿಕೊಡುವ ಒಂದು ಹೊಸ ಬೋಧಕ ವೃತ್ತಿ ಏನಾದ್ರು ಕೊಡ್ಬೋದೇನೋ ನಿಮ್ಮ ಪಾರ್ಟಿ ನಿಮಗೆ? ಅದ ಕೊಟ್ಟರೆ ವರ್ಕ್ ಆಗಲ್ವಲ್ಲ ಸರ್? ಅವ್ರ ಟಿಕೆಟ್ ಸಿಂಹ ವಿಲ್ ಟೀಚ್ ಅಂತ. ಟೀಚ್ ಆದರೆ ಟಿಕೆಟ್ ಹೇಳ್ದಂಗೆ ಆಗ್ಬಿಡುತ್ತಲ್ಲ ಸರ್? ಟಿಕೆಟ್ ಬೇಕಾಗಿಲ್ಲ. ಗುರುಸ್ಥಾನಕ್ಕೆ ಬಂದಾಗ ಚಿಲ್ಲರೆ ಸಣ್ಣ ಪುಟ್ಟ ಎಲ್ಲ ಕೇಳಬಾರ್ದು, ಗುರುಸ್ಥಾನದಲ್ಲಿರಬೇಕು. ಒಂಥರ ಈ BJPನಲ್ಲಿ ಅದೆಷ್ಟೋ 75 ಏನೋ ಆದಮೇಲೆ 80 ನಿವೃತ್ತಿ ಅಂತ ಅಲ್ರಿ, ಆ ಮಾರ್ಗದರ್ಶಕ್ ಅನ್ನಲ್ವಾ? ಹಾಗೆ ನೀವೀಗ ಯಂಗ್ ಏಜಲ್ಲೇ ಮಾರ್ಗದರ್ಶಕ್. ಈಗ ನೀವು ಹೊಸ ಥರ ಸೆಟ್ ಮಾಡ್ತಾ ಇದ್ದಾರೆ.